ಹಾಯ್ ಫ್ರೆಂಡ್ಸ್, ಹೇಮರಘು ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇದು ನಂದು ಸೆಕೆಂಡು ಭಾಗ 2 ಹಾಕ್ತಾಯಿದ್ದೀನಿ. ಯಾಕೆಂದರೆ ಒಂದೇ ಸಲ ಹಾಕಿದ್ರೆ ವಿಡಿಯೋ ಲಾಂಗ್ ಆಗುತ್ತಲ್ವ, ಹಾಗಾಗಿ ಭಾಗ 3 ಆಗಿ ಮಾಡ್ತಾಯಿದ್ದೀನಿ. ನಾನು ನಿನ್ನೆ ಒಂದು ಹಾಕಿದ್ದೀನಿ, ಇವತ್ತೊಂದು ಹಾಕ್ತಾಯಿದ್ದೀನಿ, ನಾಳೆ ಒಂದು ಹಾಕ್ತಾಯಿದ್ದೀನಿ. ಯಾಕೆಂದರೆ ತುಂಬ ಲಾಂಗ್ ವಿಡಿಯೋ ಆದರೆ ನಿಮಗೂ ಕೂಡ ನೋಡ್ಲಿಕ್ಕೆ ಬೋರ್ ಆಗುತ್ತೆ ಮತ್ತು ನೋಡೋಕ್ಕೂ ಕೂಡ ಆಗಲ್ವಲ್ಲ. ಹಾಗಾಗಿ ಎಲ್ಲರೂ ಕೂಡ ಪೂರ್ತಿ ವಿಡಿಯೋ ನೋಡಿ. ಇದು ಬಂದು ಭಾನುವಾರ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಆಗಲೇ 4 ಗಂಟೆ 4:15ಗೆಲ್ಲ ಎದ್ದು ಪೂಜೆ ಸಾಮಾನೆಲ್ಲ ರೆಡಿ ಮಾಡಿಕೊಂಡು ನಾವು ಕೂಡ ಎಲ್ಲ ಸ್ನಾನ ಮಾಡಿ, ಇನ್ನೂ ಕತ್ಲೆನೇ ಇತ್ತು ಕೂಡ, ಬೆಳಕಾಗಿರಲಿಲ್ಲ. ಎಲ್ಲ ದೇವ್ರ ಸಾಮಾನು, ಪೂಜೆ ಸಾಮಾನೆಲ್ಲ ಏನೇನು ಬೇಕು ಎಲ್ಲ ನಮ್ಮ ಮನೆಯಿಂದಲೇ ತೊಗೊಂಡು ಹೋಗ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋ ಮಾತ್ರ ಎಲ್ಲೂ ಕೂಡ ಸ್ಕಿಪ್ ಮಾಡಿಬಿಡಿ. ಯಾಕೆಂದರೆ ಇದು ನಮ್ಮ ಬಿಲ್ಡಿಂಗಲ್ಲಿ ಗಣೇಶನ ಕೂರಿಸ್ತೀವಿ ಪ್ರತಿ ವರ್ಷ. ಇದು 2ನೇ ವರ್ಷದ್ದು. ಹೋದ ವರ್ಷದ್ದು ಕೂಡ ನಾನು ಹಾಕಿದ್ದೀನಿ ವಿಡಿಯೋ. ಇದು 2ನೇ ವರ್ಷ ಆದ್ದರಿಂದ ಕೂಡ ಎಲ್ಲರೂ ಕೂಡ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಿಬಿಡಿ. ತುಂಬ ಚೆನ್ನಾಗಿರುತ್ತೆ, ದೇವ್ರದ್ದು ಪೂಜೆ ಎಲ್ಲ ಚೆನ್ನಾಗಾಗುತ್ತೆ. ನೋಡಿ, ನಾವು ಇನ್ನೂ ಕೆಳಗಡೆ ಇಳಿದಾಗ ಒಂದು 5 ಗಂಟೆ 5:15 ಏನೋ ಆಗಿತ್ತು. ಇನ್ನೂ ಕತ್ಲೆ ಆಗಿತ್ತು. ಮತ್ತೆಲ್ಲ ಬಿಲ್ಡಿಂಗ್ ಅವ್ರ ಮನೆಯವರು ಕೂಡ ಸ್ವಲ್ಪ ಜನ ಬಂದಿದ್ದರು ಕೆಳಗಡೆ ಆಲ್ರೆಡಿ. ಮತ್ತು ರಂಗೋಲೆಲ್ಲ ಬಿಡಿಸಿ ಎಲ್ಲ ಕ್ಲೀನಾಗಿತ್ತಲ್ಲ, ರಂಗೋಲೆಲ್ಲ ಹಾಕಿದ್ರು. ಒಂಥರ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಯಾಕಂದರೆ ಪುರೋಹಿತರು 6 ಗಂಟೆಯಿಂದ 6 ಗಂಟೆ 6:15 ಅಷ್ಟು ಬರ್ತೀನಿ ಅಂತ ಹೇಳಿದರು. ಅಷ್ಟನ್ನು ಮಿಕ್ಕಿದ ಕೆಲಸ ಎಲ್ಲ ಮುಗಿಸ್ಬೇಕಲ್ಲ, ಹಾಗಾಗಿ ನಾವು ಏನೇನು ಪ್ರಿಪ್ರೇಷನ್ ಬೇಕು ಎಲ್ಲನೂ ಕೂಡ ರೆಡಿ ಮಾಡ್ಕೋತಾ ಇದ್ದೀವಿ. ಅಂದರೆ ಇದು ಒಬ್ಬರೇ ಸೇರ್ ಮಾಡಲ್ಲ, ನಮ್ಮ ಬಿಲ್ಡಿಂಗಲ್ಲಿ ಎಷ್ಟು ಜನ ಇದ್ದೀವಿ ಎಲ್ಲರೂ ಕೂಡ ಸೇರ್ಕೊತೀವಿ. ಎಲ್ಲರೂ ಕೂಡ ಸೇರಿಕೊಂಡು ಎಲ್ಲರ ಮನೆಯಿಂದಲೂ ಏನೇನು ಬೇಕೆಲ್ಲ ತೊಗೊಂಬಂದು ಎಲ್ಲ ಅರೇಂಜ್ಮೆಂಟ್ ಕೂಡ ಮಾಡ್ತಾಯಿದ್ದು. ಅಷ್ಟರಲ್ಲಿ ಪುರೋಹಿತರು ಬಂದರು. ಪುರೋಹಿತರು ಬರೋ ತನಕ ಬೆಳಕಾಗಿತ್ತು, ಹೆಚ್ಚು ಕಡಿಮೆ 6:30 6:45 ಆಗಿತ್ತು ಅನಿಸುತ್ತೆ. ಅವರು ಕೂಡ ತುಂಬ ನಿಧಾನವಾಗಿ ತಾಳ್ಮೆಯಿಂದ, ಅಷ್ಟರಲ್ಲಿ ಗಂಡು ಮಕ್ಕಳೆಲ್ಲ ಸೇರಿದರು. ನಮ್ಮ ಗಂಡು ಮಕ್ಕಳಿಗೆ ಗಣೇಶನ ಹಬ್ಬ ಅಂದರೆ ನಿಮಗೆ ಗೊತ್ತಿರುತ್ತೆ ಎಷ್ಟು ಖುಷಿ ಇರುತ್ತೆ ಅಂತ. ತುಂಬ ಖುಷಿನೂ ಇರುತ್ತೆ, ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ನಾವೇನು ಮಾಡೋದು ಅಂದರೆ ಪುರೋಹಿತರು ಬರೋಕ್ಕೂ ಮುಂಚೆ ಅವ್ರಿಗೆ ಏನೇನು ಬೇಕು ಎಲ್ಲ ಸಿದ್ಧತೆಗಳು ಕೂಡ ರೆಡಿ ಮಾಡಿ ಇಟ್ಟಿದ್ದು. ಯಾಕಂದರೆ ಅವ್ರು ಕೇಳಿದ ತಕ್ಷಣ ನಾವು ಪ್ರತಿಯೊಂದು ಎಲ್ಲ ಕೊಡಬೇಕಲ್ವಾ. ಪೂಜೆ ಸಾಮಾನು ಇರ್ಬೋದು, ನೈವೇದ್ಯಕ್ಕಿರ್ಬೋದು, ಅಭಿಷೇಕಕ್ಕಿರ್ಬೋದು, ಪ್ರತಿಯೊಂದು ಕೂಡ ಎಲ್ಲ ರೆಡಿ ಮಾಡ್ತಾಯಿದ್ದೀವಿ. ಅವರು ಬಂದು ಒಂದು ಕಡೆಯಿಂದ ನಿಧಾನಕ್ಕೆ ಮಾಡ್ತಾಯಿದ್ದಾರೆ. ಮಾತ್ರ ಪುರೋಹಿತರು ಮಾತ್ರ ತುಂಬ ತಾಳ್ಮೆಯಿಂದ ನಿಧಾನಕ್ಕೆ ರೆಡಿ ಮಾಡ್ತಾಯಿದ್ರು ಅಂತಲೇ ಹೇಳ್ಬೋದು. ನಮಗೆ ಟೈಮ್ ಆಯಿತು ನಾನು ಅರ್ಜೆಂಟ್ ಇತ್ತು. ಇಲ್ಲಾರು ಹೇಳ್ತಾರೆ, ನಾನು ಒಳ್ಳೆ ಟೈಮಲ್ಲಿ ನಿಮಗೆ ಪೂಜೆ ಮಾಡಿಕೊಡ್ತೀನಿ, ಸುಮ್ಮನೆ ತಾಳ್ಮೆಯಿಂದ ನಿಧಾನಕ್ಕೆ ಮಾಡೋಣ ಅಂತೇಳಿ ಗಣೇಶನ ತಂದೆಲ್ಲ ಕುರಿಸಿ. ಅವರಂತೂ ಗಣೇಶನ ನೋಡಿ, ಗೌರಿ ನೋಡಿ ತುಂಬ ಖುಷಿಪಟ್ಟರು. ಎಷ್ಟು ಖುಷಿಪಟ್ಟರು ಅಂದರೆ ತುಂಬ ಚೆನ್ನಾಗಿದೆ ಗೌರಿ ಗಣೇಶ ಅಂತೇಳಿ. ಫಸ್ಟು ಗೌರಿ ಅಮ್ಮನಿಗೆ ಪೂಜೆಗೆ ಸಿದ್ಧತೆ ಮಾಡ್ತಾಯಿದ್ದಾರೆ. ಫಸ್ಟ್ ಅಮ್ಮನಿಗೆ ಪ್ರತಿಯೊಂದು ಇದು ಮಾಡಿಸಿ ಗೋಮೂತ್ರ ಎಲ್ಲ ಆಗ್ತದೆ ನೋಡಿ. ಗೋಮೂತ್ರ ಎಲ್ಲ ಪ್ರೋಕ್ಷಣೆ ಮಾಡಿ ಫಸ್ಟ್ ಅಮ್ಮನ ಪೂಜೆ ಆಗಬೇಕು, ಆಮೇಲೆ ಗಣೇಶನಿಗೆ ಪೂಜೆ ಅಂತೇಳಿ ಫಸ್ಟ್ ಅಮ್ಮನಿಗೆ ತಯಾರಿ ಮಾಡ್ತಾಯಿದ್ದಾರೆ. ಎಲ್ಲ ಕಡೆಯೂ ಕೂಡ ಗೋಮೂತ್ರ ಪ್ರೋಕ್ಷಣೆ ಮಾಡ್ತಾಯಿದ್ದಾರೆ. ಯಾಕೆಂದರೆ ಅಷ್ಟು ಶ್ರೇಷ್ಠ ಅಲ್ವಾ ಗೋಮೂತ್ರ ಅಂದರೆ, ಅದು ಕೂಡ ಇದು ಮಾಡ್ತಾಯಿದ್ದಾರೆ. ಆಮೇಲೆ ಗೌರಿ ಅಮ್ಮನಿಗೆ ಅರ್ಶಿನ ಕುಂಕುಮ ಇಡಿ ಅಂತ ಹೇಳಿದ್ರು. ಆಮೇಲೆ ಗೌರಿ ಅಮ್ಮನ ಕೂಡ ಅರ್ಶಿನ ಕುಂಕುಮ ಇಟ್ಟು ಅಲಂಕಾರ ಅರ್ಶಿನ ಕುಂಕುಮ ಒಂದಿಟ್ಟು ಮಿಕ್ಕಿದ ಅಲಂಕಾರ ಎಲ್ಲ ಅವ್ರು ಮಾಡ್ತಾಯಿದ್ದಾರೆ. ಒಂಥರ ತುಂಬ ಒಂಥರ ಪಾಸಿಟಿವ್ ವೈಬ್ಸ್ ಇತ್ತು, ಮತ್ತು ಏನೋ ಒಂಥರ ಕಳೆ ಇತ್ತು, ಎಲ್ಲ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಯಾಕೆಂದರೆ ಇದು ಅವ್ರ ಮನೇಲಿ ಅವ್ರು ಮಾಡೋದಿದ್ರೆ ಅಷ್ಟು ಖುಷಿ ಇರಲ್ಲ, ನಮಗೆ ಸಾಕಾಯಿತು ಅನಿಸುತ್ತೆ. ಬಟ್ ಅದರಲ್ಲಿ ನಮ್ಮ ಬಿಲ್ಡಿಂಗಲ್ಲಿ ಇರೋರೆಲ್ಲ ಸೇರ್ಕೊತೀವಿ, ಮತ್ತು ರೋಡಲ್ಲಿರೋರೆಲ್ಲ ಕೂಡ ಪೂಜೆಗಳಿಗೆ ಬೆಳಗ್ಗೆ ಟೈಮು ಬರ್ತಾರೆ. ಬೆಳಗ್ಗೆ ಟೈಮ್ ಆಗಲಿಲ್ಲ ಅಂದರೆ ಸಂಜೆ ಟೈಮ್ ಜಾಸ್ತಿ ಜನ ಸೇರ್ತಾರೆ ಅಂತಲೇ ಹೇಳ್ಬೋದು. ಪೂಜೆಗಳಿರ್ಬೋದು, ಆಮೇಲೆ ಕುಂಕುಮಾರ್ಚನೆ ಮಾಡಿದ್ರು, ಅರ್ಚನೆ ಮಾಡಿಸಿದ್ರು, ಆಮೇಲೆ ಅಭಿಷೇಕ ಮಾಡಿದ್ರು. ಪೂಜೆ ಮತ್ತು ತುಂಬ ಅದ್ಧೂರಿಯಾಗಿ, ತುಂಬ ಗ್ರ್ಯಾಂಡಾಗಿ, ತುಂಬ ಚೆನ್ನಾಗೇ ಮಾಡಿಕೊಟ್ರು ಅಂತ ಹೇಳ್ಬೋದು. ಅಲ್ಲಿ ತನಕ ಕೂಡ ಎಲ್ಲರೂ ಉಪವಾಸ ಇದ್ದು ಎಲ್ಲನೂ ಕೂಡ ರೆಡಿ ಸಿದ್ಧತೆಗಳು ಮಾಡ್ಕೊಡ್ತಾಯಿದ್ದು. ಪೂಜೆಗೆ ಅಂದರೆ ಗೊತ್ತಲ್ಲ ನಿಮಗೆ, ಎಷ್ಟೊಂದು ಕೆಲಸಗಳಿರುತ್ತೆ. ಅವ್ರು ಏನೇನು ಕೇಳ್ತಾಯಿದ್ರು ಎಲ್ಲನೂ ಕೂಡ ರೆಡಿ ಮಾಡಿಕೊಡ್ತಾಯಿದ್ದು. ಅವರು ಕೂಡ ಅಪ್ಪನಿಗೆ ಪರ್ದೆ ಹಾಕಿ ಇದಾಕಿ ಏನು ಹಾಕಿದ್ರು, ಜನಿವಾರ ಎಲ್ಲ ಹಾಕಿ ಅಲಂಕಾರ ಮಾಡೋರ್ಗು ಕೂಡ ಅವರು ಪರ್ದೆ ತೆಗಿಲಿಲ್ಲ. ಪರ್ದೆ ಕೂಡ ಹಾಗೆ ಮರ ಇಟ್ಕೊಂಡೆ ಅವರೇ ಅಲಂಕಾರ ಎಲ್ಲ ಮಾಡಿದ್ರು. ಒಂಥರ ತುಂಬ ಚೆನ್ನಾಗಿ ಮಾಡಿದ್ರು ಅಂತಲೇ ಹೇಳ್ಬೋದು. ನಿಮ್ಮ ಕಡೆನೇ ಯಾರಾದರೂ ಮಾಡ್ತಾರೆ ಅನಿಸುತ್ತೆ. ನಿಮ್ಮ ಕಡೆನೇ ಬಿಲ್ಡಿಂಗಲ್ಲಿ ರೋಡ್ಗಳಲ್ಲಿ ಕೂರಿಸ್ಬೇಕಾದ್ರೆ ನೋಡಿರ್ತೀರಾ. ನಾವು ರೋಡಲ್ಲಿ ಕೂರ್ಸೋಣ ಅಂದರೆ ಇದೇನಾಗುತ್ತೆ ಅಂದರೆ ಚಿಕ್ಕದು ಇಬ್ಬರೇ ಮಕ್ಕಳು ಸೇರ್ಕೊಂಡು ಮಾಡೋದು. ಹಂಗಾಗಿ ಕಲೆಕ್ಷನ್ ಹೇಗಿರುತ್ತೆ ಹಾಗೆ ನೋಡಿಕೊಂಡು ನಾವು ಹೋದ ವರ್ಷದಿಂದನೂ ಈಗಿನ ಬಿಲ್ಡಿಂಗ್ ಒಳಗೆ ಕೂರಿಸ್ತಾ ಇರೋದು. ತುಂಬ ಚೆನ್ನಾಗಿ ನಮ್ಮ ಓನರ್ ಆಗಿರ್ಬೋದು, ನಮ್ಮ ಬಿಲ್ಡಿಂಗಲ್ಲಿರ್ಬೋದು, ಎಲ್ಲರೂ ಕೂಡ ಸಹಕರಿಸ್ತಾರೆ ಚೆನ್ನಾಗಿ ಅಂತಲೇ ಹೇಳ್ಬೋದು. ಯಾರನ್ನೂ ಕೂಡ ಆಗಲ್ಲ ಆ ಥರ ಈ ಥರ ಏನೂ ಇರಲ್ಲ. ಪ್ರತಿಯೊಬ್ಬರು ಒಂದೊಂದು ಕೆಲಸ ವಹಿಸ್ಕೊಂಡು ಪ್ರತಿಯೊಬ್ಬರು ಒಂದೊಂದು ಮಾಡ್ತಾರೆ. ನೋಡಿ, ಈ ಬಿಲ್ಡಿಂಗಲ್ಲಿ ಕೆಳಗಡೆ ಮನೆಯವರು ಡೆಕೋರೇಷನ್ ಒಪ್ಕೊಂಡಿದ್ದಾರೆ. ಮತ್ತು ರೋಡಲ್ಲಿ ಕೊನೆಯಲ್ಲಿರೋರೊಬ್ಬರು ಹಣ್ಣು ಒಪ್ಕೊಂಡಿದ್ರು. ಹೋದ ವರ್ಷನೂ ಅವರೇ ಒಪ್ಕೊಂಡಿದ್ರು, ಈ ವರ್ಷನೂ ಅವರೇ ಒಪ್ಕೊಂಡಿದ್ರು. ಮತ್ತು ರೋಡಲ್ಲಿ ಕೊನೆಯಲ್ಲಿರೋರೊಬ್ಬರು ಪ್ರಸಾದ ಕೂಡ 100 ಜನಕ್ಕೆ ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ರು. ನಾವು 100 ಜನಕ್ಕೆ ಬೇಡ, ಒಂದು 50 60 ಜನಕ್ಕೆ ಸಾಕು ಅಂತ ಹೇಳಿದ್ರು. ಯಾಕೆಂದರೆ ಹೋದ ಸಲ 100 ಜನಕ್ಕೆ ಮಾಡಿಸಿ ಸ್ವಲ್ಪ ಮಿಕ್ಕೋಗ್ಬಿಟ್ಟಿತ್ತು, ಸುಮ್ಮನೆ ಯಾಕೆ ವೇಸ್ಟ್ ಮಾಡಬೇಕು ಅಂತೇಳಿ 50 60 ಜನಕ್ಕೆ ಮಾಡಿಸ್ಕೊಡಿ ಅಂತ ಹೇಳಿದ್ದು. ಅವರು ಕೂಡ ಹಂಗೆ ಮಾಡಿಸ್ಕೊಟ್ಟಿದ್ರು. ಕರೆಕ್ಟಾಗಿ ಖಾಲಿ ಇತ್ತು, ಸ್ವಲ್ಪ ಮಿಕ್ತು ಅಂತಲೇ ಹೇಳ್ಬೋದು. ಹಿಂಗೆ ಎಲ್ಲರೂ ಕೂಡ ಒಂದೊಂದು ವಹಿಸ್ಕೊಂಡು
ಮಾಡ್ತಾರೆ. ಒಂಥರ ಇದು ಗುಂಪಲ್ಲಿ ಮಾಡ್ತೀವಲ್ಲ, ತುಂಬ ಖುಷಿ ಸಿಗುತ್ತೆ, ಸಂತೋಷ ಸಿಗುತ್ತೆ. ಹೋದ ಸಲ ಕೂಡ ಪುರೋಹಿತರು ಕರೆಸಿದ್ದು, ಅದೇ ಅವ್ರು ಬೇರೆಯವ್ರು ಬಂದಿದ್ದರು. ಈ ಸಲ ಕೂಡ ಪುರೋಹಿತರು ಕರೆಸಿನೇ ಮಾಡ್ತಾಯಿದ್ದೀವಿ. ಯಾಕಂದರೆ ಇವೆಲ್ಲ ನಾವು ಮಾಡೋಕ್ಕಾಗಲ್ಲಲ್ವ, ನಾವು ಮಾಡಿದ್ರು ಕೂಡ ಇಷ್ಟು ನೀಟಾಗಿ ಮಾಡೋಕ್ಕಾಗಲ್ಲ. ಅವರಂದರೆ ಮಂತ್ರಗಳು ಇಡಿ, ಅರ್ಚನೆ ಮಾಡಿಸಿ, ಅಭಿಷೇಕ ಮಾಡಿ ಗಣೇಶನಿಗೆ ತುಂಬ ಚೆನ್ನಾಗಿ ಅದ್ದೂರಿಯಾಗಿ ಪೂಜೆ ಮಾಡಿಕೊಡ್ತಾರೆ ಅಂತಲೇ ಹೇಳ್ಬೋದು. ಮಂತ್ರಗಳೆಲ್ಲ ಹಾಕಿ ನೈವೇದ್ಯ ಇಟ್ಟು, ಅವರು ಕೂಡ ಸ್ವಲ್ಪ ತಂದಿದ್ರು ಐಟಮ್ಸು, ಅದನ್ನು ಕೂಡ ನೈವೇದ್ಯ ಇಟ್ಟು ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಇದು ನನಗೆ ತುಂಬ ಲಾಂಗ್ ವೀಡಿಯೋ ಅದರಿಂದ ಇದನ್ನ 3 ಭಾಗಗಳು ಮಾಡಿ ನಿನ್ನೆ ಒಂದು ಹಾಕಿದ್ದೆ, ಇವತ್ತೊಂದು ಹಾಕಿದ್ದೆ, ನಾಳೆ ಕೂಡ ಒಂದು ಹಾಕ್ತೀನಿ. ದಯವಿಟ್ಟು ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ, ತುಂಬ ಚೆನ್ನಾಗಿರುತ್ತೆ ವೀಡಿಯೋ. ಇನ್ನು ಕೊನೆ ತನಕನೂ ಕೂಡ ವೀಡಿಯೋ ಇದೆ. ನಿಮ್ಗೇನಾದ್ರು ಇಷ್ಟ ಆದರೆ ಪ್ಲೀಸ್ ಲೈಕು, ಕಮೆಂಟು, ಶೇರು ಮಾಡಿ. ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊತೀನಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಮ್ಯೂಸಿಕ್ ಹಾಕ್ತೀನಿ. ಪ್ಲೀಸ್ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ನಿಮ್ಮ ಬಿಲ್ಡಿಂಗಲ್ಲೇ ಆಗಿರ್ಬೋದು, ನಿಮ್ಮ ಬೀದಿಲೇ ಆಗಿರ್ಬೋದು, ಎಲ್ಲರೂ ಈ ಥರ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಏನಪ್ಪ ಅಂದರೆ ನನ್ನ ಮಗನಿಗೆ ಟಮಟೆ ತರಿಸ್ಬೇಕು ಅಂತ ತುಂಬ ಇಷ್ಟ ಇದೆ. 2 ವರ್ಷ ಆಗಿಲ್ಲ, 3ನೇ ವರ್ಷಕ್ಕೆ ನೋಡ್ತೀವಿ, ಟ್ರೈ ಮಾಡ್ತೀವಿ. ಟಮಟೆನ ತರಿಸಿ ಇನ್ನೂ ಅದ್ದೂರಿಯಾಗಿ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಎಲ್ಲ ಇದೆ ನಮಗೆ. ನೋಡೋಣ, ಈ ಸಲ ಇನ್ನೂ ಸ್ವಲ್ಪ ಕಲೆಕ್ಷನ್ ಜಾಸ್ತಿ ಆಗಿತ್ತು. ನೆಕ್ಸ್ಟ್ ಟೈಮ್ ಹಂಗೆ ಮಾಡಿ. ಮಕ್ಕಳು ನೋಡಿ, ಚಿಕ್ಕ ಚಿಕ್ಕ ಮಕ್ಕಳು ಸೇರ್ಕೊಂಡು ಮಾಡಿದ್ರೆ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ. ಮಕ್ಕಳು ಕೈ ಹಾಕಿದ್ರೆ ಗಣೇಶನಿಗೇನೋ ತುಂಬ ಇಷ್ಟ ಅನಿಸುತ್ತೆ. ಗೌರಮ್ಮನಿಗೂ ಗಣೇಶನಿಗೂ ತುಂಬ ಅದ್ದೂರಿಯಾಗಿ ಮಾಡಿಸ್ಕೊತಾರೆ. ಲಾಸ್ಟ್ ಇಯರ್ ಕೂಡ ನಾವು ಅಂದ್ಕೊಂಡಿರಲಿಲ್ಲ ಇಷ್ಟು ಚೆನ್ನಾಗಿ ಮಾಡ್ತೀವಿ ಅಂತ, ಅಷ್ಟು ಚೆನ್ನಾಗಿತ್ತು. ಈ ಸಲ ಇನ್ನೂ ಡಬಲ್ ಅದ್ದೂರಿಯಾಗಿ ಮಾಡೋದು ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿತ್ತು. ಎಲ್ಲರೂ ಕೂಡ ಅಷ್ಟೇ, ಗೌರಿ ಗಣೇಶ ನೋಡಿ ತುಂಬ ಇಷ್ಟಪಡ್ತಿದ್ರು. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿರೋದು ತಂದಿದ್ದೀರಾ ಅಂತ ಕೂಡ ಹೇಳ್ತಾಯಿದ್ರು. ಸೆಲೆಕ್ಷನ್ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ಮಕ್ಕಳೇ ಆರಿಸ್ಕೊಂಡಿದ್ರು. ಬಟ್ ಏನಪ್ಪ ತುಂಬ ವೆಯ್ಟ್ ಇತ್ತು, ಅದಕ್ಕೆ ಸ್ವಲ್ಪ ಬೈತಾಯಿದ್ರು, ವೆಯ್ಟ್ ಇದೆ ಅಂತ. ಬಟ್ ಏನೂ ಮಾಡೋಕ್ಕಾಗಲ್ಲ. ತುಂಬ ಚೆನ್ನಾಗಿತ್ತು. ಎಲ್ಲನೂ ಕೂಡ ನಾವೇ ಮುಂದೆ ನಿಂತು ಮಾಡ್ತಾಯಿದ್ದೋ. ಅವ್ರು ಏನು ಬೇಕು ಏನು ಬೇಡ ಅನ್ನೋದೆಲ್ಲ ವಿಚಾರಿಸಿ ನಾವೇ ಮಾಡ್ತಾಯಿದ್ದೋ. ಮಕ್ಕಳು ಇದೆಲ್ಲ ಪೂಜೆ ಆಗಿದ ತಕ್ಷಣ ತಿಂಡಿ ಮುಗಿಸ್ಕೊಂಬಂದು ನಿಮಗೆ ಗೊತ್ತಿರುತ್ತಲ್ಲ ಸಿಸ್ಟಮು, ಇಲ್ಲಿ ಮ್ಯೂಸಿಕ್ ಹಾಕ್ಕೊಂಡು ಚೆನ್ನಾಗಿ ಕುಣಿತಾಯಿದ್ರು, ಚೆನ್ನಾಗಿ ಎಂಜಾಯ್ ಮಾಡೋ ಸಂಜೆ ತನಕ. ಇನ್ನೊಂದೇನಪ್ಪ ಡಿಸಪಾಯಿಂಟ್ ಆಗಿದ್ದು, ಮಳೆ ಬಂದುಬಿಡ್ತು ಮಧ್ಯಾಹ್ನ. ಸ್ವಲ್ಪ ಬೇಜಾರಾಯಿತು. ಅವಾಗ ಸ್ವಲ್ಪ ಅವ್ರಿಗೆ ಕೆಲಸಕ್ಕೆ ಸ್ವಲ್ಪ ಅಡೆತಡೆ ಆಯಿತು ಅಂತಲೇ ಹೇಳ್ಬೋದು. ಮಳೆ ಬಂದು ನಿಂತ ಮೇಲೆ, ರಾಹುಗಳೆಲ್ಲ ಕಳೆದ ಮೇಲೆ ಸಂಜೆ ಪೂಜೆ ಇದೆ. ಅದನ್ನು ಕೂಡ ನಾನು ಆಮೇಲೆ ನೆಕ್ಸ್ಟ್ ಇದರಲ್ಲಿ ಎಪಿಸೋಡಲ್ಲಿ ಪ್ಲೇ ಮಾಡ್ತೀನಿ. ಯಾಕೆಂದರೆ ನಾನು ಆಗಲೇ ಹೇಳ್ದಂಗೆ ತುಂಬ ಲಾಂಗ್ ಆಗೋಗ್ಬಿಟ್ರೆ ತುಂಬ ನೋಡಲಿಕ್ಕೂ ಕೂಡ ಹಿಂಸೆ ಆಗುತ್ತಲ್ವ. ಹಾಗಾಗಿ ಅವರು ಕೂಡ ಮ್ಯೂಸಿಕೆಲ್ಲ ಹಾಕ್ಕೊಂಡು, ಮೈಕ್ ಹಾಕ್ಕೊಂಡು ತುಂಬ ಚೆನ್ನಾಗಿ ನೋಡಿ, ಪುರೋಹಿತರು ಕೂಡ ಹಾಡು ಹೇಳ್ತಾಯಿದ್ದಾರೆ. ಗಣೇಶನ ಬಗ್ಗೆ ಹಾಡು ಹೇಳೋರು ತುಂಬ ಚೆನ್ನಾಗಿತ್ತು. ಬಟ್ ಏನಪ್ಪ ಅಂದರೆ ನಾನು ಇದಕ್ಕೆ ರಿಯಲ್ ಮ್ಯೂಸಿಕ್ ಕೊಡೋಣ ಅಂದರೆ ಏನಾಗಿದೆ ಅಂದರೆ, ಮ್ಯೂಸಿಕ್ಕು ಸಿಸ್ಟಮಲ್ಲಿ ಕೂಡ ಆನ್ ಮಾಡಿಬಿಟ್ಟಿದ್ರು, ಕಾಪಿರೈಟ್ ಬರುತ್ತೆ ಅಂತ ನಾನು ವಾಯ್ಸ್ ಕೂಡ ಕೊಡ್ತಾಯಿದ್ದೀನಿ. ಹಿಂಗೆ ಅರ್ಚನೆ ಪೂಜೆ ಎಲ್ಲ ತುಂಬ ಚೆನ್ನಾಗಿ ಅದ್ದೂರಿಯಾಗಿ ನಿಧಾನಕ್ಕೆ ಮಾಡಿದ್ರು ಅಂತಲೇ ಹೇಳ್ಬೋದು. ಅಭಿಷೇಕನೂ ಕೂಡ ನಮ್ಮ ಕೈಲೆಲ್ಲ ಮಾಡಿಸಿದ್ರು. ನಮಗದು ಸಿಕ್ಕಾಪಟ್ಟೆ ಖುಷಿ ಆಯಿತು. ತುಂಬ ಚೆನ್ನಾಗಿ ಇನ್ನೊಂದು ವರ್ಷ ಮುಂದಿನ ವರ್ಷ ಇನ್ನು ಯಾವಾಗ ಬರುತ್ತಪ್ಪ ಅಂತ ವೆಯ್ಟ್ ಮಾಡ್ತಾಯಿದ್ದೀವಿ. ಆ ಮಟ್ಟಿಗೆ ಹಬ್ಬ ಅಷ್ಟು ಆಚರಣೆ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಹಿಡಿದು ವಯಸ್ಸಾದವ್ರ ತನಕ ಎಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡಿದ್ರು. ಸಂಜೆ ಪೂಜೆಗೆ ಇನ್ನೂ ಸಿಕ್ಕಾಪಟ್ಟೆ ಜನ ಸೇರಿದರು. ಒಂಥರ ಚೆನ್ನಾಗಿತ್ತು ನೋಡಿ. ಪ್ಲೀಸ್ ಯಾರು ಸ್ಕಿಪ್ ಮಾಡಬೇಡಿ, ವಿಡಿಯೋ ಮಾತ್ರ ಪೂರ್ತಿ ನೋಡಿ, ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನನ್ನ ವಾಯ್ಸ್ನ ಇಲ್ಲಿಗೆ ಇದು ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು, ಬೈ ಫ್ರೆಂಡ್ಸ್.